ಇದು ಇಸ್ರೇಲು ಅಲ್ಲ, ಯುಕ್ರೇನು ಅಲ್ಲ, ಇದು ನಡೀತಾ ಇರೋದು ನಮ್ಮ ಇಂಡಿಯಾ ಅಲ್ಲಿ, ಮಣಿಪುರಲ್ಲಿ. ಈ ಗಲಾಟೆಗೆ ಇವತ್ವರೆಗೂ ಇಲ್ಲಿ ಸೊಲ್ಯೂಷನ್ ಸಿಕ್ಕಿಲ್ಲ. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಕ್ವೆಶ್ಚನ್ ಮಾಡಿದ್ರೆ ಶಾಕ್ ಆಗ್ಬಿಡ್ತೀರಾ. ಯಾಕಂದ್ರೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಬ್ರಿಟಿಷ್ ಅವ್ರ ಟೈಮಲ್ಲಿ. 1762 ಅಲ್ಲಿ ಬ್ರಿಟಿಷ್ ಅವ್ರ ರೂಲ್ ಇತ್ತು ಇಂಡಿಯಾ ಅಲ್ಲಿ. ಅದಕ್ಕಿಂತ ಮುಂಚೆ ಈ ಸ್ಟೋರಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮಣಿಪುರಲ್ಲಿರೋ ಈ 3 ಕಮ್ಯುನಿಟಿಗಳು ನಿಮ್ಗೆ ಗೊತ್ತಿರಬೇಕು. ಮೀಟಿ, ನಾಗಾ ಮತ್ತೆ ಕುಕಿ ಕಮ್ಯುನಿಟಿ ಅಂತ. ಇವತ್ತು ಮಣಿಪುರಲ್ಲಿ ಇವರು ಒಬ್ಬರ ಮೇಲೊಬ್ರು ಕಿತ್ತಾಡ್ತಿದ್ದಾರೆ. 1762 ಅಲ್ಲಿ ಬ್ರಿಟಿಷ್ ಟೈಮ್ ಅಲ್ಲಿ ಇಲ್ಲಿ ಮೀಟಿ ಕಮ್ಯುನಿಟಿ ಅವರು ರೂಲ್ ಮಾಡ್ತಿದ್ದು. ಆದ್ರೆ ಇವ್ರ ಮೇಲೆ ಬಾರ್ಡರ್ ಅಲ್ಲಿ ಕುತ್ಕೊಂಡು ನಾಗಾ ಕಮ್ಯುನಿಟಿ ಅವರು ಅಟ್ಯಾಕ್ ಮಾಡೋರು. ನಾಗಾ ಕಮ್ಯುನಿಟಿಯಿಂದ ಪ್ರೊಟೆಕ್ಷನ್ಗೋಸ್ಕರ ಮಣಿಪುರ್ನ ರಾಜ ಬ್ರಿಟಿಷ್ ಅವ್ರ ಹತ್ರ ಹೆಲ್ಪ್ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಬ್ರಿಟಿಷ್ ಅವರು ಇಲ್ಲಿ ಹೆಲ್ಪ್ ಹೆಸರಲ್ಲಿ ಇನ್ನೊಂದು ಹೊಸ ಕಮ್ಯುನಿಟಿನ ಹುಟ್ಟಾಕ್ತಾರೆ. ಅದು ಕುಕಿ ಕಮ್ಯುನಿಟಿ ಅಂತ. ಮೀಟಿ ಕಮ್ಯುನಿಟಿ ಅವ್ರಿಗೆ ಸಪೋರ್ಟ್ ಕೊಡ್ಲಿ ಅಂತ. ಮಣಿಪುರ್ ಬ್ರಿಟಿಷ್ ಅವ್ರ ಕಂಟ್ರೋಲ್ ಅಲ್ಲಿ ಇದ್ರೂನು ಮಣಿಪುರ್ನ ಅವರು ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮಣಿಪುರ್ ಬಂದು ರಿಮೋಟ್ ಏರಿಯಾ. ಅದಕ್ಕೆ ಮಣಿಪುರ್ನ ಡಿವೈಡ್ ಮಾಡ್ಬಿಡ್ತಾರೆ. ಕುಕಿ ಮತ್ತೆ ನಾಗಾ ಕಮ್ಯುನಿಟಿ ಅವ್ರನ್ನ ಬಾರ್ಡರ್ ಅಲ್ಲಿ, ಮೀಟಿ ಕಮ್ಯುನಿಟಿ ಅವ್ರನ್ನ ಸೆಂಟ್ರಲ್ ಇರಕ್ ಬಿಡ್ತಾರೆ. ಇದೇ ಟೈಮ್ ಅಲ್ಲಿ ಬ್ರಿಟಿಷ್ ಅವ್ರಿಗೆ ವರ್ಲ್ಡ್ ವಾರ್ ಅಲ್ಲಿ ಸೋಲ್ಜರ್ಸ್ ಬೇಕಾಗಿರುತ್ತೆ. ಇದರಲ್ಲಿ ನಾಗಾ ಟ್ರೈಬ್ ಅವರು ಬ್ರಿಟಿಷ್ ಆರ್ಮಿನ ಜಾಯಿನ್ ಆಗ್ತಾರೆ. ಆದ್ರೆ ಕುಕಿ ಟ್ರೈಬ್ ಅವರು ಜಾಯಿನ್ ಆಗಕ್ ಹೋಗಲ್ಲ. ಇದರ ರಿಸಲ್ಟ್ ಬ್ರಿಟಿಷ್ ಅವರು ಬ್ರಿಟಿಷ್ ಆರ್ಮಿನ ಮಣಿಪುರಕ್ಕೆ ಕಳಿಸಿ ಕುಕಿ ಟ್ರೈಬ್ ಅವ್ರ ಮೇಲೆ ಗಲಾಟೆಗಳು ಮಾಡಿಸ್ತಾರೆ. ಈ ಕಡೆ ಮೀಟಿ ಟ್ರೈಬ್ ಅವರು ಮಣಿಪುರ್ನ ಬರೀ 10% ಜಾಗದಲ್ಲಿ ಇರ್ತಾರೆ, ಅದು ಮಧ್ಯದಲ್ಲಿ. ಇವ್ರು ಬಂದು ಮಣಿಪುರ್ನ 53% ಪಾಪ್ಯುಲೇಷನ್ ಆಡ್ ಮಾಡ್ತಾರೆ. ಇನ್ನೊಂದು ಕಡೆ ಕುಕಿ ಟ್ರೈಬ್ ಅವರು 28% ಇದ್ದಾರೆ ಕಾಡ್ ಏರಿಯಾಗಳಲ್ಲಿ. 1947 ಅಲ್ಲಿ ನಮಗೆ ಫೈನಲ್ ಆಗಿ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಮಣಿಪುರ್ನ ಫ್ಯೂಚರ್ ಏನಾಗಬೇಕು ಅಂತ ಡಿಸೈಡ್ ಮಾಡಬೇಕಾದ್ರೆ ನಾಗಾ ಟ್ರೈಬ್ ಅವ್ರಿಗೆ ಅವ್ರದೇ ದೇಶ ಬೇಕಾಗಿತ್ತು. ಆದ್ರೆ ಕುಕಿ ಟ್ರೈಬ್ ಅವ್ರಿಗೆ ಅವ್ರದೇ ಒಂದು ಸ್ಟೇಟ್ ಬೇಕಾಗಿತ್ತು. ಇದರಲ್ಲಿ ಮೀಟಿ ಅವ್ರಿಗೆ ಐಡೆಂಟಿಟಿ ಬೇಕಾಗಿತ್ತು. ಅವ್ರ ಲ್ಯಾಂಗ್ವೇಜ್ ಮತ್ತೆ ಅವ್ರ ಕಲ್ಚರ್ಗೆ ಪ್ರೊಟೆಕ್ಷನ್ ಬೇಕಾಗಿತ್ತು. ಆದ್ರೆ ಆ ಟೈಮಲ್ಲಿ ನಮ್ಮ ಇಂಡಿಯನ್ ಗವರ್ಮೆಂಟ್ ಈ ರಿಕ್ವೈರ್ಮೆಂಟ್ಸ್ ನ ಇಗ್ನೋರ್ ಮಾಡ್ಬಿಡ್ತಾರೆ. ಮಣಿಪುರ್ ಬಂದು ಒಂದು ಯೂನಿಯನ್ ಟೆರಿಟರಿ ಆಗಿ ಹೋಗುತ್ತೆ. ಮಣಿಪುರ್ನ ಕಂಟ್ರೋಲ್ ಬಂದು ಡೆಲ್ಲಿ ಹತ್ರ ಇತ್ತು, 2500 ಕಿಲೋಮೀಟರ್ಸ್ ದೂರದಲ್ಲಿ. ಯಾರ್ಯಾರು ಏನೇನು ಡಿಮಾಂಡ್ಸ್ಗಳು ಇಟ್ಟಿರೋ ಅದು ಯಾವುದು ಫುಲ್ಫಿಲ್ ಆಗಲ್ಲ. ಆಮೇಲೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂತ ತಗೊಂಡ್ಬರ್ತಾರೆ. ಅದ್ರ ಪ್ರಕಾರ ಮೀಟಿ ಕಮ್ಯುನಿಟಿ ಜನ ಈಚೆ ಹೋಗಿ ಕಾಡಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಂಗಿಲ್ಲ. ಅದೇ ಈಚೆ ಇರೋ ನಾಗಾ ಮತ್ತೆ ಕುಕಿ ಕಮ್ಯುನಿಟಿ ಅವರು ಬೇಕು ಅಂದ್ರೆ ಸೆಂಟ್ರಲ್ಲಿ ಜಾಗ ಪರ್ಚೇಸ್ ಮಾಡಬಹುದು. ಜಾಬ್ಸ್ ಮತ್ತೆ ಎಜುಕೇಶನ್ ಅಲ್ಲಿ ಮೀಟಿ ಟ್ರೈಬ್ ಅವ್ರಿಗೆ ಯಾವುದೇ ರಿಸರ್ವೇಶನ್ ಸಿಗಲ್ಲ. ಅದು ಬರೀ ಕುಕಿ ಮತ್ತೆ ನಾಗಾ ಟ್ರೈಬ್ ಅವ್ರಿಗೆ. ಇದರ ಡೈರೆಕ್ಟ್ ಕನೆಕ್ಷನ್ ಬಂದು ನಾಗಾ ಮತ್ತೆ ಕುಕಿ ಟ್ರೈಬ್ಸ್ ನ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಈ ಕಡೆ ಮೀಟಿ ಜನ ಏನ್ ಹೇಳ್ತಾರೆ ಅಂದ್ರೆ, ಯಾವುದೋ ಕಾಲದಿಂದ ನಮ್ಮ ಆನ್ಸೆಸ್ಟರ್ ಇಲ್ಲಿ ರೂಲ್ ಮಾಡ್ಕೊಂಡ್ ಬಂದ್ರು ಅಂತ ನಮ್ಮ ಮೇಲೆ ಇಷ್ಟೊಂದು ಇನ್ಜಸ್ಟಿಸ್ ಏನಕ್ಕೆ ಅಂತ ಕ್ವೆಶ್ಚನ್ ಮಾಡ್ತಾರೆ. ಅದು ಅಲ್ಲದೆ ಫಾರೆಸ್ಟ್ ಏರಿಯಾ ಇಂದ ಡ್ರಗ್ಸ್ ಮತ್ತೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಈ ಮೀಟಿ ಜನ. ಇಲ್ಲಿ 10% ಏರಿಯಾ ಅಲ್ಲಿ ಮೀಟಿ ಜನ ಏನ್ ಇದಾರೆ ಅದನ್ನ ಸ್ವಲ್ಪ ಸಿಟಿ ತರ ಕನ್ಸಿಡರ್ ಮಾಡ್ತಾರೆ. ಅದನ್ನ ಬಿಟ್ಟು ಮಣಿಪುರ್ ಫುಲ್ಲು ಫಾರೆಸ್ಟ್ ಏರಿಯಾ. ಈಗ ಮೀಟಿ ಜನಕ್ಕೆ ST ಸ್ಟೇಟಸ್ ಬೇಕು. ಯಾಕೆಂದ್ರೆ ಒಂದು ಟೈಮಲ್ಲಿ ಮೇಜರ್ ಪಾಪ್ಯುಲೇಷನ್ ಇದ್ದ ಮೀಟಿ ಕಮ್ಯುನಿಟಿ ಅವರು ಈಗ ಮೈನಾರಿಟಿ ಆಗ್ಬಿಟ್ಟಿದ್ದಾರೆ. ಎರಡನೇದು ಲ್ಯಾಂಡ್ ರೈಟ್ಸ್. ಮೈತಿ ಅವರು ಅವ್ರಿಗೆ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ರೈಟ್ಸ್ ಇಲ್ಲ. ಮೂರನೇದು ಬಂದು ಪೊಲಿಟಿಕಲ್ ಪವರ್. ಮಣಿಪುರಲ್ಲಿ 60 MLA ಸೀಟ್ಸ್ಗಳಿದೆ. ಅದರಲ್ಲಿ 40 ಬಂದು ಮೈತಿ ಡಾಮಿನೇಟೆಡ್ ವ್ಯಾಲಿ ರೀಜನಲ್ಲಿ ಬರುತ್ತೆ. ಇದು ಮಧ್ಯದಲ್ಲಿರೋ 10% ಏರಿಯಾ. ಇನ್ನು ಮಿಕ್ಕಿರೋ 20 ಸೀಟ್ಸ್ ಬಂದು 90% ಕವರ್ ಮಾಡೋ ಮಣಿಪುರ್ನ ಕಾಡು ಏರಿಯಾಗಳಲ್ಲಿ ಬರುತ್ತೆ. ಇದರಿಂದ ಕುಕಿ ಮತ್ತು ನಾಗಾ ಕಮ್ಯುನಿಟಿ ಅವ್ರ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಮೇಜರ್ ಪವರ್ ನೀವು ಮೈತಿ ಕಮ್ಯುನಿಟಿ ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ ಅಂತ. ಯಾಕೆಂದರೆ ಮೆಜಾರಿಟಿ ಸೀಟ್ಸಲ್ಲಿ ಮೈತಿ ಕಮ್ಯುನಿಟಿ ಅವರೇ ಇರೋದು. ಸೊ ಕುಕಿ ಮತ್ತು ನಾಗಾ ಕಮ್ಯುನಿಟಿ ಅವ್ರಿಗೆ ಲಾಸ್ ಆಫ್ ಪವರ್ ಫೀಲ್ ಆಗುತ್ತಿಲ್ಲಿ. ಇದರಲ್ಲಿ ಇನ್ನೊಂದು ಶಾಕಿಂಗ್ ಏನಪ್ಪಾ ಅಂದ್ರೆ, ಈ ಗಲಾಟೆಯಲ್ಲಿ ರಿಲಿಜಿಯಸ್ ಆಂಗಲ್ನು ತಗೊಂಡ್ಬರ್ತಾರೆ. ಈ ಗಲಾಟೆ ನಡಿಬೇಕಾದ್ರೆ ಗೌರ್ಮೆಂಟ್ ಅವರು 2 ಚರ್ಚ್ಗಳನ್ನ ಬೀಳ್ಸ್ಬಿಟ್ಟಿದ್ದಾರೆ ಅಂತ, ಅಂದ್ರೆ ಮೈತಿ ಹಿಂದೂ ಕಮ್ಯುನಿಟಿ ಅವರು ಚರ್ಚ್ಗಳನ್ನ ಒಡೆದಾಕ್ತಿದ್ದಾರೆ ಅಂತ ಇನ್ನ ಗಲಾಟೆ ರೈಸ್ ಮಾಡ್ತಾರೆ. ಈಗ ಮೈತಿ ಮತ್ತೆ ಕುಕಿ ಗಲಾಟೆ ಹಿಂದೂ ವರ್ಸಸ್ ಕ್ರಿಶ್ಚಿಯನ್ ಅಂತ ಹೊಸ ಟರ್ನ್ ತಗೊಳುತ್ತೆ. ಆದರೆ ಇಲ್ಲಿ ನೋಡುವಂಥದ್ದೇನಪ್ಪ ಅಂದರೆ, ಯಾವಾಗ ಮಣಿಪುರಲ್ಲಿ ಈ ಥರ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟ್ ಆಗಿ ಒಂದು ಇನ್ಸರ್ಜೆಂಟ್ ಗ್ರೂಪ್ಸ್ಗಳು ರೆಡಿ ಆಗಿಬಿಟ್ಟಿರುತ್ತೆ. ಕುಕಿ ನ್ಯಾಷನಲ್ ಆರ್ಮಿ, ಕುಕಿ ನ್ಯಾಷನಲ್ ಫ್ರಂಟ್, ಕುಕಿ ರೆವಲ್ಯೂಷನರಿ ಆರ್ಮಿ, ಕುಕಿ ಲಿಬರೇಷನ್ ಫ್ರಂಟ್. ಇವರ ಮೇನ್ ಕೆಲಸ ಏನಾಗಿರುತ್ತೆ ಅಂದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಲ್ಲದೆ ಇನ್ನ ಜಗಳನ ರೈಸ್ ಮಾಡಿಸೋದು. ಗೌರ್ಮೆಂಟ್ ಅವರು ಇಲ್ಲಿ ಜಗಳನ ಸ್ಟಾಪ್ ಮಾಡಿಸೋದಕ್ಕೆ ಈ ಸರ್ಜೆಂಟ್ ಗ್ರೂಪ್ಸ್ ಅವ್ರ ಹತ್ರ ಒಂದು SOO ಅಗ್ರಿಮೆಂಟ್ ನ ಸೈನ್ ಮಾಡಿಸ್ಕೊಂತಾರೆ, ಸಸ್ಪೆನ್ಷನ್ ಆಫ್ ಆಪರೇಷನ್ ಅಂತ. ಈ ಅಗ್ರಿಮೆಂಟ್ ಸೈನ್ ಆಗ್ತಿದ್ದಂಗೆ ಕೆಲವು ಇನ್ಸರ್ಜೆಂಟ್ ಗ್ರೂಪ್ಸ್ ಅವ್ರನ್ನ ಕಿತ್ತು ಬಿಸಾಕ್ತಾರೆ. ಇದಾದ್ಮೇಲೆ ಗೌರ್ಮೆಂಟ್ ಅಲ್ಲಿ ಸೀಸ್ ಫೈರ್ ಅಂತಾನು ಅನೌನ್ಸ್ ಮಾಡ್ತಾರೆ. ಅದು ಅಲ್ಲದೆ ಗೌರ್ಮೆಂಟ್ ಅವರು ಈ ಗ್ರೂಪ್ಸ್ ಗಳಿಗೆ ತಿಂಗಳಿಗೆ 3,000 ರೂಪಾಯಿ ದುಡ್ಡು ಬೇರೆ ಕೊಡ್ತಾರೆ. ಯಾಕೆಂದ್ರೆ ಗೌರ್ಮೆಂಟ್ ಅವ್ರ ಪ್ಲಾನ್ ಏನಾಗಿತ್ತು ಅಂದ್ರೆ, ಕಂಪ್ಲೀಟ್ ಆಗಿ ಈ ಇನ್ಸರ್ಜೆಂಟ್ಸ್ ಗ್ರೂಪ್ ಅವ್ರನ್ನ ಕಿತ್ತು ಬಿಸಾಕೋ ತನಕ ಇಲ್ಲಿ ಟೆರರಿಸಮ್ ಆಗೋದು ಬೇಡ ಅಂತ. ಆದ್ರೆ ಅನ್ಫಾರ್ಚುನೇಟ್ ಆಗಿ ಮಣಿಪುರ್ನ ಪ್ರಾಬ್ಲಮ್ ಅನ್ಸಾಲ್ವೇಬಲ್ ಆಗ್ಬಿಟ್ಟಿದೆ.